ಗುರು ನಿಮ್ಮ ಮೊಬೈಲ್ ಎಲ್ಲಾದರೂ ನೀರಿಗೆ ಬಿದ್ದರೆ ಏನು ಮಾಡ್ತೀರಾ? ನಿಮ್ಮ ಮೊಬೈಲ್ ಎಲ್ಲಾದರೂ ನೀರಿಗೆ ಬಿದ್ದಿದೆ ಅನ್ನೋವಾಗ ನಿಮಗೆ ಸ್ಪೀಕರ್ ಒಳಗಡೆ ನೀರು ಹೋಗಿದೆ ಅನ್ನೋವಾಗ ನೀವೇನು ಮಾಡಬೇಕು? ಓಕೆನಾ, ನಿಮ್ಮ ಮೊಬೈಲ್ನ ಸ್ಪೀಕರ್ ಒಳಗಡೆ ನೀರು ಹೋಗಿದೆ. ಈಗ ನಿಮ್ಮ ಮೊಬೈಲ್ನ ಸ್ಪೀಕರ್ನ ನೀವು ಹಿಂಗೆ ವಾಶ್ ಮಾಡಿ ಇಕ್ತೀರಾ. ಓಕೆನಾ, ಆ ಸಂದರ್ಭದಲ್ಲಿ ನಿಮ್ಮ ಸ್ಪೀಕರ್ ಸೌಂಡ್ ಕಡಿಮೆ ಆಗ್ಬೋದು ಮತ್ತು ನಿಮ್ಮ ಮೊಬೈಲ್ನ ಸ್ಪೀಕರ್ ಹಾಳಾಗುವ ಸಮಸ್ಯೆ ಇರುತ್ತೆ. ಆದ್ರಿಂದ ನೀವೇನು ಮಾಡಬೇಕು? ನಿಮ್ಮ ಸ್ಪೀಕರ್ ಒಳಗಡೆ ನೀರು ಹೋಗಿದೆ ಅಂದ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅನ್ನೋದಾದರೆ ಏನಿಲ್ಲ ಗುರು, ಗೂಗಲ್ನ ಓಪನ್ ಮಾಡ್ಕೊಂಡು ನೀವು ವಾಟರ್ ಸೌಂಡ್ ಅಂತ ಗೂಗಲ್ನಲ್ಲೇ ಸರ್ಚ್ ಮಾಡೋರು. ನಿಮಗೆ ಫಸ್ಟ್ ಬರುವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋದ್ರೆ ನಿಮಗೆ ಅಲ್ಲಿ ಒಂದು ವಾಟರ್ ಸಿಂಬಲ್ ಕಾಣುತ್ತೆ. ಆ ವಾಟರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡೋದ್ರೆ ನಿಮಗೆ ಒಂದು ಬಜರ್ ಸೌಂಡ್ ಬರುತ್ತೆ. ಓಕೆನಾ, ಬಜರ್ ಅಂದರೆ ನಿಮಗೆ ಕೇಳಿ ಬಜರ್ ಸೌಂಡ್ ಬರುತ್ತೆ. ಆಫ್ ಮಾಡೋದಾದರೂ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಾಯ್ತು. ಓಕೆನಾ, ಆ ಬಜರ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಮೊಬೈಲ್ನ ಸ್ಪೀಕರ್ ಒಳಗಡೆ ನೀರು ಹೋಗಿದೆ ಆ ಮೊಬೈಲ್ನ ತಗೊಂಡು ಈ ರೀತಿ ಡೌನ್ ಮಾಡಿ ನೀವು ಇಕ್ಬೇಕಾಗುತ್ತೆ. ಟೇಬಲ್ ಮೇಲೋ ಇಲ್ಲಾಂದರೆ ನೀವು ಈ ರೀತಿ ಇಟ್ಕೊಂಡಾದ್ರೂ ಆಯಿತು. ಈ ರೀತಿ ಇಕ್ಕಾಗ ನಿಮಗೆ ಆ ಬಜರ್ನ ಸೌಂಡಿಗೆ ನಿಮ್ಮ ಮೊಬೈಲ್ನ ಸ್ಪೀಕರ್ ಒಳಗಡೆ ಹೋಗಿರುವ ನೀರು ಈಚೆ ಬರುತ್ತೆ ಮತ್ತು ನಿಮ್ಮ ಮೊಬೈಲ್ನ ಸ್ಪೀಕರ್ ವಾಲ್ಯೂಮು ಕೂಡ ಕಡಿಮೆ ಆಗಲ್ಲ. ನಿಮಗೆ ಯಾವುದೇ ರೀತಿ ಮೊಬೈಲ್ಗೆ ಸಮಸ್ಯೆನೂ ಬರೋಲ್ಲ ಮತ್ತು ನಿಮ್ಮ ಮೊಬೈಲ್ನ ವಾಲ್ಯೂಮು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಎಂತಕ್ಕೆ ಅನ್ನೋದಾದರೆ ಮೊಬೈಲ್ನ ಸ್ಪೀಕರ್ ಒಳಗಡೆ ಡೆಸ್ಟ್ ಹೋಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿರುತ್ತೆ ಮತ್ತು ನಿಮ್ಮ ಮೊಬೈಲ್ಗೆ ಒಂಥರ ಎನರ್ಜಿ ಬರುತ್ತೆ. ಆ ಸೌಂಡಿಂದ ನಿಮ್ಮ ವಾಲ್ಯೂಮು ಕೂಡ ಜಾಸ್ತಿ ಆಗುತ್ತೆ, ಅದು ಕಡಿಮೆ ಆಗಲ್ಲ ಅಂತಲೇ ಹೇಳ್ತೀನಿ. ನೀವೇನಾದರೂ ನಿಮ್ಮ ಮೊಬೈಲ್ನ ಸ್ಪೀಕರ್ ಒಳಗಡೆ ಏನಾದರೂ ನೀರು ಹೋದಾಗ ನೀವು ಇದನ್ನು ಟ್ರೈ ಮಾಡ್ದಲೇ ನಾರ್ಮಲ್ ಆಗಿದ್ದರೆ ನಿಮ್ಮ ವಾಲ್ಯೂಮ್ ಕೂಡ 100% ಡೌನ್ ಆಗೇ ಆಗುತ್ತೆ ಅಂತಲೇ ಹೇಳ್ತೀನಿ. ಇದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ನಮ್ಮ ಅಕೌಂಟ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ನಮ್ಮ ಅಕೌಂಟ್ನ ನೀವು ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ.